ವಿಜಯಪುರ ಜಿಲ್ಲೆಯ ಆಲ್ಮೇಲೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಮಲಗಾಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಯಾಕಂದರೆ ಅವರಿಗೆ ಬರೋದಕ್ಕೆ ಹೋಗೋದಕ್ಕೆ ಯಾವುದೇ ನಿಗದಿತ ಸಮಯ ಅನ್ನೋದೇ ಇಲ್ಲದಂತಾಗಿದೆ. ಅವರ ಮನಸ್ಸಿಗೆ ಬಂದ ಹಾಗೆ ಬರ್ತಾರೆ, ಮನಸ್ಸಿಗೆ ಬಂದ ಹಾಗೆ ಹೋಗ್ತಾರೆ ಎನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಕರೆ ಮಾಡಿ ಕೇಳಿದಾಗ, ಸರ್ ನೀವು ಯಾಕೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅದನ್ನೆಲ್ಲ ಕೇಳೋಕೆ ನೀನು ಯಾರು ಅನ್ನುವಂತಹ ಬೇಜವಾಬ್ದಾರಿತನದ ಉತ್ತರವನ್ನು ನೀಡ್ತಾರಂತೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಹನುಮಂತರಾಯ ಬಿರಾದರ್ ಮತ್ತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ನಾಗೇಶ್ ರೆಡ್ಡಿ ಅವರು ನಮ್ಮ ಮಹಾಯುಧ ನ್ಯೂಸ್ ಮುಂದೆ ಮಾತನಾಡಿದ್ದಾರೆ. ಇನ್ನು ಈ ಸುದ್ದಿ ನೋಡಿದ ಮೇಲಾದರೂ ತಾಲೂಕು ಅಧಿಕಾರಿಗಳು ಇಂತಹ ವೈದ್ಯರ ಮೇಲೆ ಕ್ರಮವನ್ನು ಕೈಗೊಳ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಶಂಕರಗೌಡ ಅಚ್ಚಡದ್, ಮಹಾಯುಧ ನ್ಯೂಸ್, ಆಲ್ಮೇಲ. ನಮಸ್ಕಾರ. ಇದು ಆಲ್ಮೇಲ ತಾಲೂಕಿನ ಮಲಗಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮಲಗಾಣ ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಪ್ರತಿದಿನವೂ ಹಲವಾರು ರೋಗಿಗಳು ಭೇಟಿ ಕೊಟ್ಟರು ಇಲ್ಲಿ ಯಾವುದೇ ರೀತಿ ಡಾಕ್ಟರ್ಸ್ಗಳು ಇಲ್ಲಿ ಸಿಗುವುದಿಲ್ಲ, ಯಾವುದೇ ರೀತಿ ಇಲ್ಲಿ ಸ್ಟಾಫ್ನೂ ಇರುವುದಿಲ್ಲ. ವಾರಕ್ಕೊಂದು ಸಲ ಬಂದು ಹೋಗೋದ್ರಿಂದ ಇಲ್ಲಿ ರೋಗಿಗಳು ಬಂದು ಪರದಾಡಿ ಮತ್ತೆ ಬರೋಕ್ಕಾಗಲಾರ್ದೇ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ವಲಸೆ ಹೋಗ್ಲಿಕ್ಕತ್ತಾರ. ಈ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ವೈದ್ಯರು ಯಾಕೆ ಇರುವುದಿಲ್ಲ ಅಂದ್ರೆ, ಅವರು ಪ್ರೈವೇಟ್ ಆಸ್ಪತ್ರೆ ಹಾಕ್ಕೊಂಡು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ವಾರಕ್ಕೊಂದಿನ ಬರ್ತಾರೆ. ಇಲ್ಲಿ ಸಿಬ್ಬಂದಿ ಯಾವುದೇ ರೀತಿ ಸಿಬ್ಬಂದಿಗಳು ಇರುವುದಿಲ್ಲ. ಇಲ್ಲಿ ಜನರು ಭಾಳ ಸಲ ಬಂದು ಹೇಳಿದ್ರು ನಾವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಕಾರಣ ಇವತ್ತು ನಾವೇ ಖುದ್ದಾಗಿ ಪರಿಶೀಲನೆ ಮಾಡೋಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯ ಡಾಕ್ಟರ್ಸ್ಗಳು ಇಲ್ಲಿ ಸಿಬ್ಬಂದಿ ಯಾವುದೂ ಇಲ್ಲದ ಕೊರತೆ ಇದ್ದ ಕಾರಣ ನಾವೇ ಡಾಕ್ಟ್ರಿಗೆ ಕರೆ ಮಾಡಿ ಕೇಳಿದಾಗ ಅವ್ರು ನಮಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ನಾನು ವಾರಕ್ಕೊಂದು ಸಲ ಬರ್ತೀನಿ, ಯಾರು ಕೇಳೋರು ನೀವು CS DHO ಮಾತಾಡ್ರಿ ಅಂತ ಹೇಳಿದ ಕಾರಣ ಅವ್ರ ನಜರಿಗೆ ಇದು ಬರಲಿ ಅಂತೇಳಿ ನಾವು ಈ ವಿಡಿಯೋ ಮಾಡಲಾಗಿದೆ. ಇಲ್ಲಿ ಒಬ್ಬರು ಸಿಬ್ಬಂದಿ ಅದರ. ಸರ್ ನಮಸ್ಕಾರ, ನಾನು ಹನುಮಂತರಾಯ ಬಿರಾದರ್ ಅಂತ ಮಾತಾಡೋದು. ಸರ್ ಇಲ್ಲಿ ಡಾಕ್ಟರ್ಸ್ 5-6 ದಿನದಿಂದ ಬಂದಿಲ್ಲ. ಮತ್ತು ಇಲ್ಲಿ ರೋಗಿಗಳು ಬಂದ್ರೆ ನೀವೇನು ಟ್ರೀಟ್ಮೆಂಟ್ ಮಾಡ್ತೀರಿ? ನೀವು ಟ್ರೀಟ್ಮೆಂಟ್ ಮಾಡ್ತೀರಿ ಏನಿಲ್ಲ? ಏನು ತಿಳಿದಿದ್ದಂದ್ರೆ ಏನು ಕೊಡ್ತೀರಿ ನೀವು? ಜ್ವರ ಗಿರ ಬಂದರೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತೀರಿ, ಇಲ್ಲ ಮತ್ತು ಯಾವುದೇ ರೀತಿ ನೀವು ಅವರಿಗೆ ಇದು ಮಾಡೋಂಗಿಲ್ಲ. ಡಾಕ್ಟರ್ಸ್ ಬಂದ್ರೆ ಅವ್ರು ಅಷ್ಟೇ ಮಾಡ್ತಾರೆ. ಸರ್ ಅದಲ್ರಿ, ಅಂದ್ರೆ ಬೇರೆ ಏನಾರ ಆದ್ರೆ ಕೊಡಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಏನಾರ ವ್ಯವಸ್ಥೆ ಆಯಿತು? ಇಲ್ಲ, ಇಲ್ಲಿ ಡಾಕ್ಟರ್ ಇದ್ರೆ ಐತಿ, ಎಲ್ಲ ವ್ಯವಸ್ಥೆ ಐತಿ, ಗೌರ್ಮೆಂಟಿಂದ ಎಲ್ಲ ವ್ಯವಸ್ಥೆ ಐತಿ. ಬಟ್ ಡಾಕ್ಟರ್ ಬರಲ್ಲ ಇಲ್ಲದ ಕಾರಣ ಕೊಡೋಕ್ಕಾಗಲ್ಲ ಅಷ್ಟೇ. ಇಲ್ಲಿ ನೀವೆಲ್ಲ ಗಮನಿಸ್ಬೋದು. ಇವ್ರು ನೀವೇನಾದ್ರಿ ಸರ್? ಲ್ಯಾಬ್ ಟೆಕ್ನಿಷಿಯನ್. ಇವ್ರು ಒಬ್ಬರೇ ಇದ್ದಾರೆ ಇಲ್ಲಿ ಸ್ಟಾಫ್ ಸಿಬ್ಬಂದಿ. ನೀವೇನಾದ್ರಿ? ಡಿ ಗ್ರೂಪ್. ಈ ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ರೀತಿಯಿಂದ ಕಟ್ಟಡ ಆಗಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಅದ. ಇಲ್ಲಿ ಸಿಬ್ಬಂದಿ ಕೊರತೆ ಭಾಳ ಅದ. ಯಾಕಂದ್ರೆ ಡಾಕ್ಟರ್ ನಿರ್ಲಕ್ಷ್ಯತನ ಏನ್ ಮಾಡ್ತಾರೆ, ಪ್ರೈವೇಟ್ ಆಸ್ಪತ್ರೆ ಹಾಕೊಂಡು ಅಲ್ಲಿ ಪ್ರೈವೇಟ್ ಆಸ್ಪತ್ರೆ ನಡೆಸೋ ಸಲುವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ವಾರಕ್ಕೊಂದ್ಸಲ ಬರ್ತಾರೆ. ಇಲ್ಲೆಲ್ಲ ಪೇಷಂಟ್ಗಳು ಬಂದು ಮತ್ತು ಇವ್ರು ಯಾರು ಇರ್ಲಾರ ಕಾರಣ ಯಾರು ಫೋನ್ ಹಚ್ಚಿ ಕೇಳಿದ್ರೆ ಅವರಿಗೆ ನಾಳೆ ಬಾ ನಾಡ್ದು ಬಾ ಅಂತೇಳಿ ಹರಕೆ ಉತ್ತರ ಕೊಡೋದ್ರಿಂದ ಈ ದವಾಖಾನೆಗೆ ಯಾರೂ ಬರುವುದಿಲ್ಲ. ಹೀಗಾಗಿ ಪ್ರೈವೇಟ್ ಆಸ್ಪತ್ರೆಗಳು ಇಲ್ಲಿ ಸುಮಾರು ಒಂದು 20-30 ದವಾಖಾನೆ ಅದಾವ. ಇಲ್ಲಿ ಒಂದು 4-5 ಹಳ್ಳಿ ಒಳಗೆ ಈ ಸರ್ಕಾರಿ ಆಸ್ಪತ್ರೆಗೆ ಯಾರೂ ಬರೋದಿಲ್ಲ. ಇದು ಯಾವಾಗ ನೋಡಿದ್ರು ನೀವು ಇದೇ ರೀತಿ ದಿಕ್ಕುವಂಥದ್ದು. ಇಲ್ಲೆಲ್ಲ ಕಟ್ಟಡ ಚಲೋ ಅದ, ಎಲ್ಲ ಸಾಮಗ್ರಿಗಳದಾವ, ತಾವೆಲ್ಲ ಗಮನಿಸ್ಬೋದು. ಇಲ್ಲಿ ಇದು ಜಿಲ್ಲಾ ಪಂಚಾಯತಿ CO ಸಾಹೇಬರಾದ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ಈ ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ಈ ನಮ್ಮ ನಿರ್ಲಕ್ಷ್ಯತನದಿಂದ ಈ ವೈದ್ಯರು ಇಲ್ಲಿ ಏನು ಬರ್ತಾರಲ್ಲ ಅಂಥವ್ರಿಗೆ ಕಠಿಣ ಕ್ರಮ ಕೊಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು, ಇಲ್ಲಿಂದ ವರ್ಗಾವಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀವಿ.